ಶಿವಮೊಗ್ಗದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಕಾರ್ಯಕ್ರಮ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಬಡ ಹುಡುಗನೊಬ್ಬ ಚಿನ್ನದ ಬೇಟೆಯಾಡಿದ್ದು ವಿಶೇಷವಾಗಿತ್ತು. ಅದರೊಂದಿಗೆ ಒಂದು ವರದಿ ಇಲ್ಲಿದೆ. ವಸಂತ್ ಕುಮಾರ್ ಇವರು ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಬಡ ಹುಡುಗ. ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ. ಆದರೆ ಬಡವನಾಗಿದ್ರೂ ಜ್ಞಾನದಲ್ಲಿ ಈ ಹುಡುಗ ಶ್ರೀಮಂತ. ಕನ್ನಡ ಎಂಎನಲ್ಲಿ 10 ಗೋಲ್ಡ್ ಮೆಡಲ್ ಪಡೆದ. ಶಿವಮೊಗ್ಗ ಜಿಲ್ಲೆಯ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಚಾಲನೆ ನೀಡಿದರು. ಇದೇ ವೇಳೆ 204 ಅಭ್ಯರ್ಥಿಗಳಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು PhD ಪದವಿ ಪ್ರದಾನ ಮಾಡಿದರು. ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ ವಸಂತ್ ಕುಮಾರ್ ಕನ್ನಡ ಎಂಎನಲ್ಲಿ 10 ಸ್ವರ್ಣ ಪದಕ ಪಡೆದು ಹೆಚ್ಚು ಸ್ವರ್ಣ ಪದಕ ಪಡೆದ ಮೊದಲಿಗರು ಎನಿಸಿಕೊಂಡರು. ಆ 34ನೇ ಘಟಿಕೋತ್ಸವದಲ್ಲಿ ನಾನು 10 ಸ್ವರ್ಣ ಪದಕಗಳು ಜೊತೆಗೆ 2 ನಗದು ಬಹುಮಾನಗಳನ್ನು ನಾನು ಪಡ್ಕೊಂಡಿದ್ದೀನಿ. ಈ ಒಂದು ಗೆಲುವೇನಿದೆ ಇದನ್ನು ನಾನು ನನ್ನ ತಾಯಿಗೆ ಜೊತೆಗೆ ನನ್ನ ಅಜ್ಜನಿಗೆ ನಾನು ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಓದೋದೇನಿದೆಯಲ್ಲ ಇದು ನನ್ನ ತಾಯಿ ಕನಸಾಗಿತ್ತು. ಅದ್ರ ಜೊತೆಗೆ ಚಿನ್ನದ ಪದಕಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಅಜ್ಜನ ಕನಸಾಗಿತ್ತು. ಹಾಗಾಗಿ ಇಬ್ಬರಿಗೆ ನನ್ನ ಗೆಲುವನ್ನು ನಾನು ಡೆಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರತ್ಯೇಕ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ನಮ್ಮ ನಡಿಕೆ ಮತ್ತು ನಮ್ಮ ನಡೆ ನುಡಿಗಳನ್ನು ಗೌರವಿಸಿ ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ಅದು ಕೊಟ್ಟಿದ್ದಾರೆ, ನಾನೇನದು ಹೇಳೋಕ್ಕಾಗುತ್ತಾ? ಅವರಿಗೆ ವಿಶ್ವಾಸ ನಂಬಿಕೆ ಬಂದಿದೆ, ಕೊಟ್ಟಿದ್ದಾರೆ. ಒಟ್ಟಾರೆ ಕುವೆಂಪು ವಿವಿಯ 34ನೇ ಘಟಿಕೋತ್ಸವ ಅನೇಕ ವಿಶೇಷತೆಯಿಂದ ಕೂಡಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಕಾರ್ಯಕ್ರಮ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಬಡ ಹುಡುಗನೊಬ್ಬ ಚಿನ್ನದ ಬೇಟೆಯಾಡಿದ್ದು ವಿಶೇಷವಾಗಿತ್ತು. ಅದರೊಂದಿಗೆ ಒಂದು ವರದಿ ಇಲ್ಲಿದೆ. ವಸಂತ್ ಕುಮಾರ್ ಇವರು ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಬಡ ಹುಡುಗ. ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ. ಆದರೆ ಬಡವನಾಗಿದ್ರೂ ಜ್ಞಾನದಲ್ಲಿ ಈ ಹುಡುಗ ಶ್ರೀಮಂತ. ಕನ್ನಡ ಎಂಎನಲ್ಲಿ 10 ಗೋಲ್ಡ್ ಮೆಡಲ್ ಪಡೆದ. ಶಿವಮೊಗ್ಗ ಜಿಲ್ಲೆಯ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಚಾಲನೆ ನೀಡಿದರು. ಇದೇ ವೇಳೆ 204 ಅಭ್ಯರ್ಥಿಗಳಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು PhD ಪದವಿ ಪ್ರದಾನ ಮಾಡಿದರು. ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ ವಸಂತ್ ಕುಮಾರ್ ಕನ್ನಡ ಎಂಎನಲ್ಲಿ 10 ಸ್ವರ್ಣ ಪದಕ ಪಡೆದು ಹೆಚ್ಚು ಸ್ವರ್ಣ ಪದಕ ಪಡೆದ ಮೊದಲಿಗರು ಎನಿಸಿಕೊಂಡರು. ಆ 34ನೇ ಘಟಿಕೋತ್ಸವದಲ್ಲಿ ನಾನು 10 ಸ್ವರ್ಣ ಪದಕಗಳು ಜೊತೆಗೆ 2 ನಗದು ಬಹುಮಾನಗಳನ್ನು ನಾನು ಪಡ್ಕೊಂಡಿದ್ದೀನಿ. ಈ ಒಂದು ಗೆಲುವೇನಿದೆ ಇದನ್ನು ನಾನು ನನ್ನ ತಾಯಿಗೆ ಜೊತೆಗೆ ನನ್ನ ಅಜ್ಜನಿಗೆ ನಾನು ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಓದೋದೇನಿದೆಯಲ್ಲ ಇದು ನನ್ನ ತಾಯಿ ಕನಸಾಗಿತ್ತು. ಅದ್ರ ಜೊತೆಗೆ ಚಿನ್ನದ ಪದಕಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಅಜ್ಜನ ಕನಸಾಗಿತ್ತು. ಹಾಗಾಗಿ ಇಬ್ಬರಿಗೆ ನನ್ನ ಗೆಲುವನ್ನು ನಾನು ಡೆಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರತ್ಯೇಕ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು.
ನಡಿಗೆ ಮತ್ತು ನಮ್ಮ ನಡೆ ನುಡಿಗಳನ್ನು ಗೌರವಿಸಿ ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ಅದು ಕೊಟ್ಟಿದ್ದಾರೆ, ನಾನೇನದು ಹೇಳೋಕ್ಕಾಗುತ್ತಾ? ಅವರಿಗೆ ವಿಶ್ವಾಸ ನಂಬಿಕೆ ಬಂದಿದೆ, ಕೊಟ್ಟಿದ್ದಾರೆ. ಒಟ್ಟಾರೆ ಕುವೆಂಪು ವಿವಿಯ 34ನೇ ಘಟಿಕೋತ್ಸವ ಅನೇಕ ವಿಶೇಷತೆಯಿಂದ ಕೂಡಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಕಾರ್ಯಕ್ರಮ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಬಡ ಹುಡುಗನೊಬ್ಬ ಚಿನ್ನದ ಬೇಟೆಯಾಡಿದ್ದು ವಿಶೇಷವಾಗಿತ್ತು. ಅದರೊಂದಿಗೆ ಒಂದು ವರದಿ ಇಲ್ಲಿದೆ. ವಸಂತ್ ಕುಮಾರ್ ಇವರು ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಬಡ ಹುಡುಗ. ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ. ಆದರೆ ಬಡವನಾಗಿದ್ರೂ ಜ್ಞಾನದಲ್ಲಿ ಈ ಹುಡುಗ ಶ್ರೀಮಂತ. ಕನ್ನಡ ಎಂಎನಲ್ಲಿ 10 ಗೋಲ್ಡ್ ಮೆಡಲ್ ಪಡೆದ. ಶಿವಮೊಗ್ಗ ಜಿಲ್ಲೆಯ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಚಾಲನೆ ನೀಡಿದರು. ಇದೇ ವೇಳೆ 204 ಅಭ್ಯರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು PhD ಪದವಿ ಪ್ರದಾನ ಮಾಡಿದರು. ಚಿಕ್ಕಮಗಳೂರು ತಾಲೂಕಿನ ಬೈರನಮಕ್ಕಿ ಗ್ರಾಮದ ಜಗದೀಶ್ ಹಾಗೂ ಸುಜಾತಮ್ಮನವರ ಪುತ್ರ ವಸಂತ್ ಕುಮಾರ್ ಕನ್ನಡ ಎಂಎನಲ್ಲಿ 10 ಸ್ವರ್ಣ ಪದಕ ಪಡೆದು ಹೆಚ್ಚು ಸ್ವರ್ಣ ಪದಕ ಪಡೆದ ಮೊದಲಿಗರು ಎನಿಸಿಕೊಂಡರು. 34ನೇ ಘಟಿಕೋತ್ಸವದಲ್ಲಿ ನಾನು 10 ಸ್ವರ್ಣ ಪದಕಗಳು ಜೊತೆಗೆ 2 ನಗದು ಬಹುಮಾನಗಳನ್ನು ನಾನು ಪಡ್ಕೊಂಡಿದ್ದೀನಿ. ಈ ಒಂದು ಗೆಲುವೇನಿದೆ ಇದನ್ನು ನಾನು ನನ್ನ ತಾಯಿಗೆ ಜೊತೆಗೆ ನನ್ನ ಅಜ್ಜನಿಗೆ ನಾನು ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಓದೋದೇನಿದೆಯಲ್ಲ ಇದು ನನ್ನ ತಾಯಿ ಕನಸಾಗಿತ್ತು. ಅದ್ರ ಜೊತೆಗೆ ಚಿನ್ನದ ಪದಕಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಅಜ್ಜನ ಕನಸಾಗಿತ್ತು. ಹಾಗಾಗಿ ಇಬ್ಬರಿಗೆ ನನ್ನ ಗೆಲುವನ್ನು ನಾನು ಡೆಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರತ್ಯೇಕ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ನಮ್ಮ ನಡಿಗೆ ಮತ್ತು ನಮ್ಮ ನಡೆ ನುಡಿಗಳನ್ನು ಗೌರವಿಸಿ ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. 2 ಗೌರವ ಡಾಕ್ಟರೇಟ್, 2 ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಅದು ಕೊಟ್ಟಿದ್ದಾರೆ, ನಾನೇನದು ಹೇಳೋಕ್ಕಾಗುತ್ತಾ? ಅವರಿಗೆ ವಿಶ್ವಾಸ ನಂಬಿಕೆ ಬಂದಿದೆ, ಕೊಟ್ಟಿದ್ದಾರೆ. ಒಟ್ಟಾರೆ ಕುವೆಂಪು ವಿವಿಯ 34ನೇ ಘಟಿಕೋತ್ಸವ ಅನೇಕ ವಿಶೇಷತೆಯಿಂದ ಕೂಡಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.